ನಮ್ಮ ಕಾಂಗ್ರೆಸ್ ಪಾರ್ಟಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರು, ನಮ್ಮ ಸರ್ಕಾರದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಪಕ್ಷದಲ್ಲಿ ಫಸ್ಟಿಂದ ಒಂದು ಸಿದ್ಧಾಂತದಿಂದ ಬಂದಿದ್ದೇವೆ. ಪಕ್ಷನೇ ನಮಗೆ ಮುಖ್ಯ. ಪಕ್ಷ ಏನು ಹೇಳಿದರೆ ಅದು ನಾವು ಕೇಳಲಿಕ್ಕೆ ತಯಾರಿದ್ದೇವೆ. ನಾವು 26 ವರ್ಷ ರಾಜಕೀಯ ಜೀವನದಲ್ಲಿ ಕೂಡ ಪಕ್ಷನ ಯಾವತ್ತೂ ಕೂಡ ಬಿಟ್ಕೊಡೋದಿಲ್ಲ. ಮುಂದೆ ಕೂಡ ಯಾವುದೇ ಕಾರಣಕ್ಕೆ ಬಿಡಲಿಕ್ಕೆ ಪ್ರಶ್ನೆ ಇಲ್ಲ. ಹೈಕಮಾಂಡ್ ಏನು ಹೇಳ್ತೋ ಅದನ್ನು ನಿರ್ಧಾರದಿಂದ ನಾವಿಲ್ಲಿ ಬಂದು ಬುಡಾ ಚೇರ್ಮನ್ನ ಹೋಗಿ ಚಾರ್ಜ್ ತೊಗೋಬೇಕು ನೀವು ಅಂತ ಹೇಳಿದ್ರು. ಆಯ್ತು ಸರ್, ತಾವೇನು ಹೇಳ್ತೀರ ಅದು ಕೇಳ್ತೀನಿ ಅಂತ ಅವ್ರ ಆದೇಶದ ಮೇರೆಗೆ ನಾನು ಇಲ್ಲಿ ಬಂದು ಚಾರ್ಜ್ ತೊಗೊಂಡಿದ್ದೇನೆ. ಸಾರ್ವಜನಿಕರಿಗೆ ಇವತ್ತು ನಮ್ಮಿಂದ ಏನು ಸಹಾಯ ಆಗಬೇಕು, ನಮ್ಮ ಪಕ್ಷದಿಂದ ಏನು ಸಹಾಯ ಆಗಬೇಕು, ಮತ್ತು ಇಲ್ಲಿ ನಾನು ಏನು ಕೂತಿದ್ದೀನಿ, ಯಾರೇ ಸಾರ್ವಜನಿಕರು ಬರಲಿ, ಯಾವುದೇ ಪಕ್ಷದವರು ಬರಲಿ, ನಾನು ಕೆಲಸ ಮಾಡಿಕೊಡ್ಲಿಕ್ಕೆ ನಾನು ಸಿದ್ಧವಾಗಿ ಕೂತಿದ್ದೇನೆ. ಇಲ್ಲಿ ಪಕ್ಷ ಅಂಬೋದು ಭೇದ ಅಭಿಪ್ರಾಯ ಇಲ್ಲ. ಸಾರ್ವಜನಿಕರು ಯಾವ ಪಕ್ಷದವರು ಇರಲಿ, ಯಾವ ಕಾರ್ಯಕರ್ತ ಬಂದರೆ ಕೂಡ ನಾವು ಅವ್ರನ್ನ ಸ್ವಾಗತ ಮಾಡಿ ಅವ್ರ ಕಷ್ಟ ಸುಖವನ್ನು ಏನು ಕೇಳಿಕೊಂಡು ನಮ್ಮ ಕೈಲಾದಷ್ಟು ಅವರಿಗೆ ಕೆಲಸ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ನಗರದಲ್ಲಿ ಏನೇನು ಸರ್, ಈಗ ಸುಮಾರು ಲಾಸ್ಟ್ ಟೈಮ್ ನಾನು ಬುಡಾ ಅಧ್ಯಕ್ಷರಾಗಿ ಸಂದರ್ಭದಲ್ಲಿ 62 ಪಾರ್ಕನ್ನು ಡೆವಲಪ್ ಮಾಡಿದ್ದೆ. ಸುಮಾರು ಸ್ಮಶಾನಗಳು ಡೆವಲಪ್ ಮಾಡಿದ್ದೆ. ಬಸ್ ಸ್ಟ್ಯಾಂಡ್ಸು, ಜಿಮ್ಮು, ಮೋತಿ ಸರ್ಕಲ್ಲು ಮತ್ತು ಆಮೇಲೆ ಇಂದಿರಾ ಗಾಂಧಿ ಸರ್ಕಲ್ಸು ಈ ಥರ ಡೆವಲಪ್ ಮಾಡಿದ್ದೆ. ಅದೇ ಸಂದರ್ಭದಲ್ಲಿ 102 ಎಕರೆ ಲ್ಯಾಂಡ್ ಡೆವಲಪ್ಮೆಂಟ್ ಕೂಡ 50-50 ಸ್ಕೀಮಲ್ಲಿ ತೊಗೊಂಡಿದ್ದೇವೆ. ಆಮೇಲೆ ಇಲ್ಲಿ ದುರ್ಗಮ್ಮ ಗುಡಿ ಹತ್ರ ಬ್ರಿಡ್ಜಿನ ಅಂಡರ್ಗ್ರೌಂಡ್ ಬ್ರಿಡ್ಜಿ ಏನು ಶಾಂಕ್ಷನ್ ಆಗಿದ್ದಿಲ್ಲ, ಅದೇ ಸಂದರ್ಭದಲ್ಲಿ ನಾವು ತೊಗೊಂಡಿದ್ದೀವಿ. ಸುಮಾರು ಸಾಕಷ್ಟು ಕಾರ್ಯಕ್ರಮಗಳನ್ನ ತೊಗೊಂಡಿದ್ದೀವಿ. ಈ ಸಾರಿ ಕೂಡ ನಮ್ಮ ಮಂತ್ರಿ, ನಮ್ಮ ಅಣ್ಣ ಸಮನಾದಂಥ ನಾಗೇಂದ್ರಣ್ಣವರು, ಸಿಟಿ MLA ನಮ್ಮ ಭರತ್ ರೆಡ್ಡಿ ಅವರು, ನಮ್ಮ AICC ಮಟ್ಟದಲ್ಲಿದ್ದಂಥ ನಾಯಕರಾದಂಥ ನಾಸಿರ್ ಹುಸೇನ್ ಅವ್ರನ್ನ ಕುಂದಿಸ್ಕೊಂಡು ನಾವು ಏನೇನು ಮಾಡಬೇಕು ಅಂಥೇಳಿ ನಾವೆಲ್ಲ ಕೂತ್ಕೊಂಡು ನಿರ್ಧಾರ ಮಾಡ್ತೀವಿ. ನಿರ್ಧಾರ ಮಾಡಿ ಈ ಸಿಟಿನ ಅಚ್ಚುಕಟ್ಟುವಾಗಿ ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಿಟಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ನಾವು ಏನೇನು ಮಾಡಬೇಕು ಅದೆಲ್ಲ ವ್ಯವಸ್ಥೆ ಮಾಡಲಿಕ್ಕೆ ಮಾಡ್ತೀವಿ ಅಂತ ಹೇಳಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.